ಈ ಪಟಾಕಿ ನಿಮ್ಗೆ ನೆನಪಿದ್ಯಾ? ಹಾವಿನ ಪಟಾಕಿ ಅಂತ ಕರೀತಾ ಇದ್ವಿ. ಇದನ್ನು ಹಚ್ಚಿದಾಗ ಇದು ಬಹು ಎತ್ತರಕ್ಕೆ ಉಬ್ಬಿ ಬರೋದನ್ನ ನೋಡಿ ರೋಮಾಂಚಿತಗೊಳ್ತಿದ್ವಿ. ಇನ್ನು ಯಾರಾದ್ರೂ ಮನೆಯಲ್ಲಿ ಟಿವಿ ನೋಡುವಾಗ ಅದು ಕಾರಣಾಂತರಗಳಿಂದ ಸಿಗ್ನಲ್ ಸಿಗದೆ ಕೆಟ್ಟು ಈ ರೀತಿ ಕಪ್ಪು ಬಿಳುಪಿನ ಸಣ್ಣ ಚುಕ್ಕಿಗಳು ಮೂಡಿದಾಗ ನಮಗೆ ಎಷ್ಟು ಬೇಸರವಾಗ್ತಿತ್ತಲ್ವಾ? ಇದನ್ನ ಸರಿ ಮಾಡೋದಕ್ಕೆ ಮನೆ ಮೇಲೆ ಹತ್ತಿ ಆ ಡಿಶ್ ಆಂಟೆನಾವನ್ನ ಅತ್ಯಂತ ಜಗ್ಗಾಡಿ ಅದನ್ನ ಸರಿಪಡಿಸುವಂತ ಯತ್ನವನ್ನ ಮಾಡ್ತಿದ್ವಿ. ಆಗ ಕಲರ್ ಟಿವಿ ಹೆಚ್ಚು ಯಾರ ಮನೆಯಲ್ಲೂ ಇರ್ತಾ ಇರಲಿಲ್ಲ. ಹಾಗಾಗಿ ಈ ಮೂರು ಬಣ್ಣಗಳನ್ನ ವೀಕ್ಷಣೆ ಮಾಡ್ತಾ ಕಲರ್ ಟಿವಿಯನ್ನು ನೋಡ್ತಿರುವಂತಹ ಫೀಲ್ ನಲ್ಲಿಯೇ ಟಿವಿಯನ್ನ ವೀಕ್ಷಣೆ ಮಾಡ್ತಿದ್ವಿ. ಆಗ ಗಾಳಿಪಟದ ಸೀಸನ್ ಬಂದಾಗ ನಾವೇ ಗಾಳಿಪಟ ತಯಾರಿಸಿಕೊಂಡು ಅಥವಾ ಸಂತೆಯಲ್ಲಿ ಗಾಳಿಪಟವನ್ನ ಖರೀದಿ ಮಾಡಿ ಅದನ್ನ ಗಾಳಿಯ ಸಮಯದಲ್ಲಿ ಗಗನಕ್ಕೆ ಉಡಾಯಿಸ್ತಾ ಸಂಭ್ರಮಿಸ್ತಾ ಇದ್ವಿ. ಅವೇನಾದ್ರೂ ಮರಕ್ಕೆ ಸಿಕ್ಕಾಕೊಂಡಲ್ಲಿ ಮರ ಹತ್ತಿ ಅದನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಿದ್ವಿ. ಗೋಲಿ ಆಡೋದು, ಬುಗುರಿ ಆಡೋದು, ಮರಕೋತಿ, ಕಣ್ಣ ಮುಚ್ಚಾಲೆ, ಕುಂಟೆಬಿಲ್ಲೆ, ಲಗೋರಿ, ಕಬಡ್ಡಿ, ಕ್ರಿಕೆಟ್, ಗಿಲ್ಲಿ ದಾಂಡು ಹೀಗೆ ತರಹೇವಾರಿ ಚಟುವಟಿಕೆ ಆಟಗಳನ್ನ ಆಡ್ತಾ ಮೈಕೈ ನೋವು ಮಾಡಿಕೊಂಡು ಮನೆಯಲ್ಲಿ ಬಯಸ್ಕೊಳ್ತಿದ್ವಿ. ಸದಾಕಾಲ ಚಟುವಟಿಕೆಯಿಂದ ಹಾಗೂ ಸಕ್ರಿಯರಾಗಿ ಇರ್ತದಂತ ನಮ್ಗೆ ಆಗೆಲ್ಲ ಒಳ್ಳೆಯ ಹಸಿವು ನಿದ್ರೆ ಬರ್ತಾ ಇತ್ತು. ಇವತ್ತಿನ ಮಕ್ಕಳು ಮೊಬೈಲ್ ಹಿಡಿದು ಸದಾ ಮನೆಯೊಳಗೆ ಇದ್ದು ಬೊಜ್ಜನ್ನು ಬರ್ಸ್ಕೊಂಡು ಚಿಕ್ಕ ವಯಸ್ಸಿಗೆ ದೈಹಿಕವಾಗಿ ದುರ್ಬಲರಾಗಿ ಕಣ್ಣಿಗೆ ಕನ್ನಡಕ ಹಾಕುವಷ್ಟು ವೀಕ್ ಹಾಗೂ ದುರ್ಬಲರಾಗಿದ್ದಾರೆ. ಗಣೇಶ ಹಬ್ಬ ಬಂದಾಗ ಸ್ನೇಹಿತರೆಲ್ಲ ಸೇರಿ ಮನೆ ಮನೆಗೆ ಹಣದ ಚಂದ ವಸೂಲಿಗೆ ಹೋಗ್ತಿದ್ವಿ. ಸಂಗ್ರಹವಾದ ಹಣದಲ್ಲಿ ಒಳ್ಳೆಯ ಗಣೇಶ ಮೂರ್ತಿಯನ್ನು ಖರೀದಿ ಮಾಡಿ ನಮ್ದೇ ತಂಡವನ್ನ ಕಟ್ಟಿ ಗಣೇಶನನ್ನ ಕೂರಿಸಿ ಪೂಜೆ ಮಾಡ್ತಿದ್ವಿ. ರಾತ್ರಿ ಮಲಗುವ ಮುನ್ನ ಹಿರಿಯರ ಮಡಿಲಲ್ಲಿ ತಲೆ ಇರಿಸಿ ಅವರು ಹೇಳ್ತಿದ್ದ ಕಥೆಗಳನ್ನ ಕೇಳ್ತಾ ಮಲಗ್ತಿದ್ವಿ. ಆಗ ನಾವು ಆಡದ ಆಟಗಳೇ ಇರಲಿಲ್ಲ. ಪಂದ್ಯ ಕಟ್ಟಿ ಆಡುವ ಆಟಗಳಲ್ಲಿ ಬಂದ ಹಣವನ್ನ ಸಂಗ್ರಹಿಸಿಕೊಳ್ತಿದ್ವಿ. ಸುತ್ತಮುತ್ತ ನಡೆಯುವ ಘಟನೆಗಳಿಗೆ ಕಿವಿಯಾಗ್ತಿದ್ವಿ. ಹೊರಗೆ ಅಡ್ಡಾಡುತ್ತಾ ಜಗತ್ತಿನ ಹಾಗೂ ಸಮಾಜದ ಆಗು ಹೋಗುಗಳ ಬಗ್ಗೆ ತಿಳಿತಾ ಇದ್ವಿ. ಆಗ ನಮಗೆ ಭಯ ಎಂಬುದೇ ಗೊತ್ತಿರಲಿಲ್ಲ. ಎಲ್ಲದಕ್ಕೂ ರೆಡಿ ಎನ್ನುವಂತೆ ನೂಗ್ತಾ ಇದ್ವಿ.